ಕವಿದ ಕತ್ತಲೆ ಮೋಡ ಸರಿದು ಬೆಳಕಿನ ಕಿರಣ ಮೂಡಿ ಬರುವ ಸಮಯ ಬಂತು ಈ ಅಮರ್ಗೆ. ಶಕುನಿಯ ಸಂಚಿನಿಂದ ಸರ್ವನಾಶವಾಯಿತು ಆ ಕೌರವೇಶ್ವರನ ಸರ್ವ ಸಾಮ್ರಾಜ್ಯ. ಆ ಶಕುನಿಯ ಕುತಂತ್ರವೇ ಈ ಅಮರನ ತಂತ್ರ. ನನ್ನ ತಂತ್ರ ಮಂತ್ರಕ್ಕೆ ದಿಕ್ಕಾಪಾಲಾಯಿತು ದೊಡ್ಡ ಮನೆತನ. ರಾಜೀವ್, ಏನಾಯ್ತು ನಿನ್ನ ಮನೆತನ? ಏನಾದ್ರು ನಿನ್ನ ತಂಗಿ ತಮ್ಮ? ನಾನಿಟ್ಟ ಸೇಡಿನ ಜ್ವಾಲೆಗೆ ದಿಕ್ಕಾಪಾಲಾಯ್ತು ನಿನ್ನ ದೊಡ್ಡ ಮನೆತನ. 6 ವರ್ಷಗಳ ಹಿಂದೆ ಮಾಡಿದ ಶಪಥ ಪೂರ್ಣಗೊಳ್ಳುವ ಸಮಯ ಬಂತು. ಮೊದಲು ಆ ಬಿಕಾರಿ ದೇವ್ನ ಯಮಲೋಕಕ್ಕೆ ಕಳಿಸಿ ಕುಸುಮ ಕೋಮಲಾಂಗಿಯಾದ ಮಾಲಿನಿನ ನನ್ನ ಕೈಗೊಮ್ಮೆ ಮಾಡ್ಕೋಬೇಕು. ಆ ನಂತರ ಆ ದೊಡ್ಡ ಮನೆಗೆ ನಾನೇ ದೊರೆ. ಐ ಆಮ್ ಕಿಂಗ್. ಹಾಗೆ ಆಗ್ತೀನಿ. ಇದು ಅಮರನ ಅಮರವಾಣಿ ಅಲ್ಲ, ಶಕುನಿಯ ಕುತಂತ್ರವಾಣಿ. ಕಾರ್ಮೋಡದ ಕರ್ಕಸ ದೃಶ್ಯವನ್ನು ಬದಿಗೆ ಸರಿಸಿ ಆ ಸೂರ್ಯ ಪ್ರಕಾಶದಿದ್ದರೆ ಈ ಭೂಮಂಡಲಕ್ಕೆ ಎಲ್ಲೋ ಇದೆ ಬೆಳಕು. ನನ್ನ ಕೋಪವೆಂಬ ಕೆಂಡದಿಂದ ಸುಟ್ಟು ಹೋಗಬೇಕಾದ ನೀನು ಕರಾಳ ಸರ್ಪದಂತೆ ಬೆಳೆದು ನನ್ನ ಎದೆ ಮೆಟ್ಟಿ ನನ್ನನ್ನೇ ಆಡಿಸ್ತಿದೀಯಾ? ಮಾದೇಶ್, ಮಲ್ಡರ್ ಮಾದೇಶ್, ನೀನು ದೊಡ್ಡ ಮನೆ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಆ ಮಾಲಿನಿಯೊಂದಿಗೆ ಮಜಾ ಮಾಡಿ ಮರ್ಯಾದೆ ಮಾಲಿಗೆ ಒಡೆಯಬೇಕು ಅಂತಿದ್ಯಾ? ಇಲ್ಲ. ಆ ನಿನ್ನ ಕೆಟ್ಟ ಕೃತಿಗೆ ನನ್ನ ಸೇಡುವೆಂಬ ಕೆಂಡದಿಂದ ನಿನ್ನ ಸುಟ್ಟಿ ಸುಣ್ಣ ಬಣ್ಣ ಮಾಡಿ ಆ ಮಾಲಿನಿ ತಲೆ ಕೆಡಿಸಿ ನಾನೇ ನಾಯಕ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಒಮ್ಮೆ ರಕ್ತ ಕಂಡ ಈ ನನ್ನ ಕಣ್ಣುಗಳು ರಕ್ತದೋಕಳಿಗೆ ಆಧರಿಸುತ್ತಿದೆ. ಇವನು ಮಾದೇಶ್, ಮಲ್ಡರ್ ಮಾದೇಶ್. ಹಿಂದೆ ಆ ಮಾಲಿನಿಯ ಸ್ನೇಹ ಮಾಡಿ ಆ ಅಮರ್ ಉದ್ಧಾರ ಮಾಡ್ತಾನೆ. ಇವನು ಮಲ್ಡರ್ ಮಾದೇಶ್. ಈ ಮಾದೇಶ ಮನೆ ಒಕ್ಕರೆ ಬೃಂದಾವನ ಕಣ್ಣಿಟ್ಟರೆ ಘೋರ